ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅಂಗಡಿಗೆ ಹೋಗೋಣ ಅಂತ ರೆಡಿಯಾಗಿ ಕೂತ್ಕೊಂಡಿದ್ದೆ. ಆಮೇಲೆ ನಮ್ಮ ಅಕ್ಕ ಸ್ವಲ್ಪ ತಟ್ಟೆಗೆ ದೋಸೆ ಹಾಕೊಂಡು ಕೊಡ್ತು. ನಮ್ಮ ಮಾವ ಊಟ ಮಾಡ್ತಾ ಇದ್ದ. ಅವನೊಂದು ರೆಸಿಪಿಗೆ ಸಖತ್ ಮೈಕ್ ಕೊಡ್ತಾ ಇದ್ದ. ಆಮೇಲಿಂದ ಗಾಡಿ ಕೀ ಎತ್ಕೊಂಡೆ. ಆಮೇಲೆ ಫೋನ್ ಎಲ್ಲಿತ್ತು ಎತ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೆ, ಮನೆಗೆ. ಆಮೇಲೆ ಚಪ್ಪಲಿ ಹುಡ್ಕೋ ಅಷ್ಟದು ನಂಗಂತೂ ಸಾಕಾಗೋಯ್ತು. ಆಮೇಲೆ ಕೊನೆಗೆ ನೋಡಿದ್ರೆ ಇಲ್ಲೇ ಇತ್ತು ಚಪ್ಪಲಿ. ಆಮೇಲಿಂದ ಗಾಡಿ ಎತ್ಕೊಂಡು ಗಾಡಿ ಕೀ ಹಾಕೊಂಡ್ಬಿಟ್ಟು ಹೊರಗೆ ಇಳ್ಕೊಂಡೆ ಗಾಡಿನ. ಅಲ್ಲಿ ನೋಡಿದ್ರೆ ಸಖತ್ ನಾಯಿಗಳು. ಆ ನಾಯಿಗಳ ಕತೆ ಏನಂತ ಸ್ವಲ್ಪ ನೀವೇ ಕೇಳಿ ಫ್ರೆಂಡ್ಸ್. ಮತ್ತೆ ಕೆಂಚ ಸಿಕ್ದ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವನೇ ನೋಡಿ ಫ್ರೆಂಡ್ಸ್, ನಮ್ಮನೆ ಚಪ್ಪಲಿ ಕದಿಯ ಕಳ್ಳ. ಎಬ್ಬುಲಿ ನೋಡ್ಕೊಂಡು ಅಲ್ಲಿಂದ ಹೊರಟಾದ್ಮೇಲೆ ದಾರಿಯಲ್ಲಿ ಹೋಗ್ತಾ ಇದ್ದೆ. ಹೋಗ್ತಾ ಒಬ್ರು ಅಂಕಲ್ ಸಿಕ್ಕಿದ್ರು. ಅಂಕಲ್ ಏನು ಹೇಳ್ತಾರೆ ಕೇಳಿ. ಆಮೇಲೆ ಅಂಗಡಿ ಹತ್ರ ಒಂದಂದ್ರೆ ಸಕ್ಕ ಟ್ರಾಫಿಕ್ ಗುರು. ಆಮೇಲಿಂದ ಅಂಗಡಿ ಹತ್ರ ಏನೋ ಮಾಡ್ಕೊಂಡು ರೀಚ್ ಆದೆ. ಆಮೇಲೆ ನೈಟ್ ಹೊಚ್ಚಿದ್ಕರು ಪುತ್ಕಲ್ ಹೊರಗೆ ಇತ್ತು ಅಂತ ಹೇಳ್ಬಿಟ್ಟು ತೆಗೆದು ಸೈಡಿಗೆ ಹಾಕ್ಬಿಟ್ಟು ಅಂಗಡಿ ಬಾಗ್ಲಿಗೆ ಒಂದ್ಸಲ ನಮಸ್ಕಾರ ಮಾಡ್ಕೊಂಬಿಟ್ಟು ಅಂಗಡಿ ಕೀ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ 2 ಕೀನ ಓಪನ್ ಮಾಡಿಬಿಟ್ಟು ಶೆಟ್ರೆಸ್ ಎತ್ಬಿಟ್ಟು ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಅಂಗಡಿ ಬೋರ್ಡು. ಓಕೆನಾ, ವಿಸಿಟ್ ಮಾಡಿ. ಆಮೇಲೆ ಅಂಗಡಿ ಬೋರ್ಡ್ನ ಎತ್ಬಿಟ್ಟು ಹೊರಗೆ ಇಟ್ಬಿಟ್ಟು ಆಮೇಲೆ ಅದ್ರ ವೈರ್ ತೊಗೊಂಡ್ಬಿಟ್ಟು ಫೀಮೇಲಿಗೆ ಜಾಯಿಂಟ್ ಮಾಡಿ ಅಂಗಡಿನ ಇನ್ನೂ ರೀಸೆಂಟಾಗಿ ತಗೊಂಡಿರೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಏನು ಮಾಡಿಸ್ಬೇಕು. ಆಮೇಲೆ ಅಂಗಡಿಲೆಲ್ಲ ಸಕ್ಕ ಧೂಳಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಕಸ ಎಲ್ಲ ಹೊಡೆದಾದ್ಮೇಲೆ ಸ್ಪ್ರೇ ತೊಗೊಂಡ್ಬಿಟ್ಟು ಗ್ಲಾಸ್ನೆಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಒಂದು ಕಡೆ ಗ್ಲಾಸ್ ಒರೆಸ್ಬಿಟ್ಟು ಇನ್ನೊಂದು ಕಡೆ ಗ್ಲಾಸ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಒರೆಸ್ದೆ. ಆಮೇಲೆ ನೆನ್ನೆ ಹಾಕಿದ್ದು ನಾನು ದೇವ್ರ ಫೋಟೋದಿಂದ ತೆಗೆದ್ಬಿಟ್ಟು ಒಂದು ಕವರೆಲ್ಲ ಹಾಕ್ಬಿಟ್ಟು ಸೈಡ್ಗೆ ಹಾಕ್ತೆ. ಸೈಡ್ಗೆ ಹಾಕಿದ್ಮೇಲೆ ಇನ್ನು ಫ್ರಂಟ್ ಟೇಬಲ್ ಮೇಲೆಲ್ಲ ಸಖತ್ ಧೂಳಿತ್ತು, ಅದನ್ನು ಒರೆಸ್ಕೊಂಡೆ. ಆಮೇಲೆ ಸಿಸ್ಟಮ್ ಎಲ್ಲ ಸಖತ್ ಧೂಳಾಗಿತ್ತು, ಸಿಸ್ಟಮ್ನು ಸಹ ಒರೆಸ್ಕೊಂಡು ಆಮೇಲೆ ದೇವ್ರ ಫೋಟೋಗಳೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರುಗಳನ್ನೆಲ್ಲ ನೀಟಾಗಿ ಒರೆಸಿ ನೀಟಾಗಿ ಜೋಡಿಸ್ದೆ. ಆಮೇಲೆ ನಮ್ಮ ಆಂಜನೇಯ ಬೇರೆ ನನ್ನ ಫೇವ್ರೇಟ್ ದೇವರು, ಆಂಜನೇಯನ ನೀಟಾಗಿ ಒರೆಸ್ಬಿಟ್ಟು ಅದನ್ನು ನೀಟಾಗಿ ಜೋಡಿಸ್ದೆ. ಆಮೇಲಿಂದ ಈ ಥರ ಕಾಣಿಸ್ತಾ ಇತ್ತು. ಆಮೇಲೆ ಹೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೂ ತರೋಣ ಅಂತ ಪಕ್ಕದ ರೋಡ್ಗೆ ಹೋದೆ. ಆಮೇಲೆ ಬಂದ್ಬಿಟ್ಟು ಹೂ ತಂದು ಇಟ್ಬಿಟ್ಟು ಬಾಗಿಲಿಗೆ ನೀರು ಹಾಕಿಲ್ಲ ಅಂತ ಹೇಳ್ಬಿಟ್ಟು ನೀರು ಹಾಕ್ತೆ, ಕಸ ಹೊಡೆದ್ಬಿಟ್ಟು. ನೀರು ಹಾಕಿದ್ಮೇಲೆ ಹೂ ಇಡಲೇಬೇಕಲ್ವ, ಪೂಜೆ ಮಾಡ್ಬೇಕಾದ್ರೆ ಹೂ ಇಟ್ಬಿಟ್ಟು ಆಮೇಲೆ ದೇವ್ರ ಫೋಟೋಗೆಲ್ಲ ಹೂ ಇಟ್ಟು ನೀಟಾಗಿ ದೇವ್ರ ಫೋಟೋಗೆ ಹಾರ ಹಾಕ್ಬಿಟ್ಟು ದೀಪ ಹಚ್ಬೇಕಾದ್ರೆ ಒಂದು ಸಾಂಗ್ ನೆನಪಾಯಿತು. ದೀಪ ಹಚ್ಬೇಕಾದ್ರೆ ಆ ಸಾಂಗ್ ಯಾವುದಂತ ಕೇಳಿ. ನಂಬಿಸುವುದು ತುಂಬ ಸುಲಭವೋ ಹೇ ಮಾನವ, ನಂಬಿಸುವುದು ತುಂಬ ಕಠಿಣವೋ ಹೇ ದಾನವ. ಆಮೇಲೆ ಹೊಗೆ ಬರ್ಬೇಕಂತ ಸಾಂಬ್ರಾಣಿ ಹಚ್ಚಿ ನೀಟಾಗಿ ಅಲ್ಲಾಡಿಸಿದ್ಮೇಲೆ ಅಲ್ಲಾಡಿಸಿದ್ರೆ ಮಾತ್ರ ಚೆನ್ನಾಗಿ ಹೊಗೆ ಬರೋದು ಫ್ರೆಂಡ್ಸ್. ಹಾಗಾಗಿ ನೀಟಾಗಿ ಅಲ್ಲಾಡಿಸ್ಬಿಟ್ಟು ಇಟ್ಟಾದ್ಮೇಲೆ 1-2 ಗಂಧದ ಕಡಿ ಹಚ್ಕೊಂಡು ಆಮೇಲೆ ಎಲ್ಲ ಕಡೆನೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಾಗಿಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಒಳಗೆ ಬಂದೆ. ಪೂಜೆ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು. ಆಮೇಲೆ ಇನ್ನೇನು ಕೂತ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಕಸ್ಟಮರ್ ಬಂದ್ಬಿಟ್ಟು ಒಂದು ಫೋನ್ ಇದೆ, ಚಾರ್ಜರ್ ಪಿನ್ ಹೋಗಿದ್ದೆ, ಹಾಕಂಗೆ ಕೊಡು ಅಂತ ಹೇಳಿದ್ರು. ಬೆಳಗ್ಗೆ ಬೋಣಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹಾಕಂಗೆ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡ್ತಾಯಿದ್ದೆ ಫೋನ್ನ. ಆಮೇಲೆ ಫೋನಲ್ಲಿದ್ದು ನಟ್ಟು ಬೋಲ್ಟ್ನೆಲ್ಲ ಬಿಚ್ಚಿ ಸೈಡಿಗೆ ಇಟ್ಬಿಟ್ಟು ಅದರಲ್ಲಿರೋ ಸಿ ಬೋರ್ಡ್ನ ಎತ್ಕೊಂಡೆ.
ಪಿನ್ ಹೋಗಿದ್ದನ್ನು ಹೀಟ್ ಮಿಷಿನ್ ತಗೊಂಡ್ಬಿಟ್ಟು ಹೀಟ್ ಮಾಡಿಬಿಟ್ಟು ಪಿನ್ ತೆಗ್ದೆ. ಪಿನ್ ತೆಗ್ದಾದ್ಮೇಲೆ ಬೇರೆ ಪಿನ್ ಕೂರಿಸ್ಬಿಟ್ಟು ಆಮೇಲೆ ಸ್ಕ್ರೂನೆಲ್ಲ ಹಾಕ್ಬಿಟ್ಟು ಮತ್ತೆ ರೀಫಿಟ್ ಮಾಡಿ ಕಸ್ಟಮರ್ ಕೈಯಲ್ಲಿ ಕೊಟ್ಟೆ. ಕಸ್ಟಮರ್ಗೆ ಅವ್ರ ಫೋನ್ನ ತೋರಿಸ್ಬಿಟ್ಟು ಫೀಡ್ಬ್ಯಾಕ್ ತಿಳ್ಕೊಂಡೆ. ನನ್ನ ಹತ್ರ ಇರೋ ಚಾರ್ಜರ್ ವೈರು ಹಾಳಾಗಿದೆ ಅಂತ ಹೇಳ್ಬಿಟ್ಟು ಹೊಸ ವೈರ್ ಕೊಡಿ ಅಂತ ಹೇಳ್ಬಿಟ್ಟು ಹೊಸ ವೈರ್ ತೊಗೊಂಡ್ರು. ಅಂಗಡಿನೆಲ್ಲ ಒಂದ್ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡಿ ನಮ್ಮ ಅಕ್ಕ ಬಂದ್ಲು. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ನಮ್ಮ ಶಾಪ್ನ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫೋನಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ನಾವು ರೆಡಿ ಮಾಡ್ಕೊಡ್ತೀವಿ, ತೊಗೊಂಡ್ಬನ್ನಿ. ಓಕೆನಾ? ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್.